ನೆಪಕ್ ಮಾತ್ರ ನಮ್ಮನೆ ಸಂಬಂಧ ಬೇಕಿರೋದು, ಆದ್ರೆ ಮನ್ಸೊಳಗೆ ನಿಮ್ಗೆ ಆಸೆ ಇರೋದು ಆ ಕಲ್ಪನನ್ ಮೇಲೆ, ಆ ದೇವದಾಸಿ ಹುಡುಗಿ ಬಗ್ಗೆ. ಹರೀನು ಅವಳು ಚೆನ್ನಾಗಿರ್ಲಿ ಅಂತ ತಾನೆ ನನ್ನ ಮಗಳ ಮೊದಲನೇ ರಾತ್ರಿನ ನೀವು ತಪ್ಸೋ ಹಾಗೆ ಮಾಡಿದ್ದು. ನನ್ಗೆಲ್ಲ ಅರ್ಥ ಆಗತ್ತೆ ಅದಕ್ಕೆ. ನಿಮ್ದೆಲ್ಲ ಬರೀ ನಾಟಕ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಸೀತಾ. ಒಂದು ವಾರ ಕಳೀಲಿ, ನಾನೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನನಗ ಆ ಮಾತಿನ ಬಗ್ಗೆ ನಂಬಿಕೆ ಇಲ್ಲ ಅತ್ತಿಗೆ. ಪುರೋಹಿತರ ಮಾತು ನಿಮಗೆ ಬರೀ ನೆಪ ಅಷ್ಟೇ. ಅವರು ಅಣ್ಣ ಹೇಳ್ದಾಗೆ ಕೇಳೋದು, ಅವ್ರು ಯಾವತ್ತಿದ್ರು ನಿಮ್ ಪರನೆ. ಇದೇ ಕೊನೆ. ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅತ್ತಿಗೆ, ಆ ಕಲ್ಪನಾ ಬಗ್ಗೆ ನಿಮಗೆ ಆಸೆ ಇದ್ದು ಅವಳನ್ನೇ ಸೊಸೆ ಅಂತ ನೀವು ಅನ್ಕೊಳ್ಳೋದಾದ್ರೆ ಇವತ್ತೇ ಕೊನೆ. ಇವತ್ತಿಂದ ನನ್ನ ಮಗಳು ಈ ಮನೇಲಿ ಇರಲ್ಲ. ನಿಮ್ಮ ಸಂಬಂಧ ಉಳ್ಕೊಳ್ಳಲ್ಲ ಅಷ್ಟೇ. ನೋಡ್ ಸೀತಾ, ಸಂಬಂಧದ ಬಗ್ಗೆ ಏನಾಯ್ತಮ್ಮ? ನಿಮಗೆ ನಿಮ್ಮ ಕುಟುಂಬಕ್ಕೆ ದೊಡ್ಡ ನಮಸ್ಕಾರ. ಅದೇನು ಹೇಳ್ತಾರಲ್ಲ, ಬಿಟ್ಟಿ ಕೊಟ್ಟರು ಬೀದಿ ನಾಯಿ ಸಾಹಸ ಮಾಡಬಾರ್ದು ಅಂತ, ಅದ್ ನಿಜ ಆಯ್ತು. ಚಿನ್ನಯ್ಯ, ಅಲ್ಲ ಬಿಗಿ ಹಿಡಿದು ಮಾತಾಡೋ. ಏನೋ ಸಂಬಂಧ ಮಾಡಿ ಉದ್ಧಾರ ಮಾಡೋಣ ಅಂತಂದ್ರೆ? ಹೌದು ಕಣೋ, ನೀನು ದೊಡ್ಡ ಸಾಹುಕಾರ ಅಂತ ನಮಗ್ ಗೊತ್ತು. ನಿನ್ನ ಸಾಹುಕಾರಿಕೆ ಮೇಲೆ ಕಣ್ಣು ಹಾಕೊಂಡು ನಾವು ಸಂಬಂಧ ಬೆಳೆಸ್ಕೊಂಡು ಬಂದಿರೋದಲ್ಲ. ನಿನ್ ಸಾವಾಸನೆ ಸಾಕು ಅಂತ ದೂರ ಇದ್ವಿ. ನೀನ್ ತಾನೇ ಬಂದಿದ್ದು ಸಂಬಂಧ ಬೆಳೆಸೋಕೆ ಅಂತ. ಹುಡ್ಕೊಂಡು ಬಂದ್ವಿ. ಯಾಕೆ? ಮದುವೆ ಆದ 2 ದಿನದಲ್ಲಿ ಗಂಡನ್ನು ಕಂಡು ವಿಧವೆ ಮಗಳಿದ್ದಾಳೆ, ಅವಳಿಗೆ ಒಂದು ಬದುಕೋಣ ಅಂತ ಬಂದ್ವಿ. ತಂಗಿ ಮೇಲೆ ಪ್ರೀತಿಯಿಂದ ಬಂದ್ವಿ. ನಿಮಗೆ ಹೇಳಿದ ಪ್ರೀತಿ? ಅದು ನಿನ್ ಪ್ರೀತಿ ಅಲ್ಲ, ವ್ಯವಹಾರ. ನಿನಗೆ ಸಂಬಂಧ ಕೂಡ ವ್ಯವಹಾರನೇ. ಏನೋ ನಿಮ್ ತಂಗಿ ಮಗಳೇ ಇಲ್ಲಿಗೆ ಸೊಸೆಯಾಗಿ ಬರ್ಲಿ ಅಂತ ನಾವ್ ಅಂದ್ಕೊಂಡ್ರೆ ಇಂಥ ಮಾತುಗಳನ್ನ ಕೇಳ್ಬೇಕಾಯ್ತು ನೋಡಿ. ಸುಮ್ನಿರಿ ರುಕ್ಮಿಣಕ್ಕ, ನೀವು ತಂಗಿ ಮಗಳು ಅಂತ ನೀವೇನು ಬರ್ಲಿಲ್ಲ. ನಿಮ್ ತಲೆ ಕೆಟ್ಟ ಮಗನಿಗೆ ಬೇರೆಲ್ಲೂ ಹೆಣ್ಣು ಸಿಗ್ತಾ ಇರ್ಲಿಲ್ಲ. ಇಟ್ಕೊಳ್ಳಿ, ನಿಮ್ ಮಗನಿಗೆ ಆ ದೇವದಾಸಿನೇ ಇಟ್ಕೊಳ್ಳಿ. ಹೌದು ಕಣ, ಅವಳೇ ನನ್ನ ಸೊಸೆ. ಇನ್ನು ಮೇಲೆ ಕಲ್ಪನೆ ನನ್ನ ಸೊಸೆ. ಇವ್ರ ಹತ್ರ ಏನು ಮಾತು? ರುಕ್ಮಿಣಕ್ಕ, ಇದೇ ಕೊನೆ. ಇನ್ಮುಂದೆ ಯಾವತ್ತೂ ನಮ್ಮನ್ನ ಕಡೆ ಬರಬೇಡಿ. ನಾವು ಈ ಕಡೆ ತಲೆ ಹಾಕಲ್ಲ. ಇವತ್ತಿಗೆ ನಮ್ಮ ಸಂಬಂಧ ಮುಗೀತು. ನಮಗೂ ನಿಮ್ ಸಂಬಂಧ ಬೇಕಾಗಿಲ್ಲ. ಇನ್ಮೇಲೆ ಕಲ್ಪನೆ ನನ್ನ ಸೊಸೆ ಅಂತ ಪ್ರೀತಿಯಿಂದ ಸಾಕ್ತೀನಿ. ದೇವದಾಸಿ ಆದ್ರೇನು, ಗುಣವಂತೆ, ಗುರು ಹಿರಿಯರಿಗೆ ಗೌರವ ಕೊಡ್ತಾಳೆ. ಊರ್ನವ್ರಿಗೆ ಯಾರಿಗೆ ಏನ್ ಬೇಕಾದ ಅಂದ್ಕೊಳ್ಳಿ. ಊರ್ಗೆ ನೀವು ಸಾರಿ ಹೇಳ್ತಾ ಇರಿ. ಬಾಮ ಇಲ್ಲಿಂದ ಹೋಗೋಣ. ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ನನ್ಗೀಗ ಗೊತ್ತಾಗಿದೆ. ಇವತ್ತು ನಡೆದ ಜಗಳ ನೋಡಿದ್ರಲ್ಲ, ಅರ್ಚನಾ ಅವಳ ಮನೆಯವರು ನನ್ನ ಹೇಗ್ ಬೈದ್ರು ಅಂತ. ಯಾರಾದ್ರೂ ಸೊಸೆ ಅತ್ತೆನ ಹಾಗೆ ಬೈತಾಳ? ಇಂಥವಳನ್ನ ನನ್ನ ಮನೆ ಸೊಸೆಯಾಗಿ ತರಕ್ ಹೊರಟಿದ್ದೆ. ಅವಳು ಎಂಥವಳು ಅಂತ ಅವಳ ಬಣ್ಣ 2 ದಿವಸದಲ್ಲಿ ಬಯಲಾಗಿ ಹೋಯ್ತು. ಇನ್ಮೇಲೆ ಕಲ್ಪನಾನೇ ನನ್ನ ಸೊಸೆ. ನೀನ್ ಯಾವ ಚಿಂತೆನೂ ಮಾಡ್ಬೇಕಾಗಿಲ್ಲ ಮಂಜುಳಾ. ಅರ್ಚನಾ ಇನ್ ಮುಂದೆ ಬರಲ್ಲ ಅಲ್ವಾ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಾನಿಲ್ವಾ? ನನ್ನ ಜೊತೆನೆ ಅಷ್ಟೊಂದು ಅಹಂಕಾರದಿಂದ ಮಾತಾಡಿದವಳು ಈ ಮನೆ ನಡೆಸ್ತಾಳ? ಬೇಕಿಲ್ಲ ಅವಳು. ಒಂದ್ ನಿಮಿಷ. ಹೇಳಿ ಕೆಂಪಣ್ಣ.